ಮಕ್ಕಳೇ, ನಾಳೆ ಸ್ಕೂಲ್ನಲ್ಲಿ ಕುಕಿಂಗ್ ಕಾಂಪಿಟೇಷನ್ ಇರುತ್ತೆ. ಅದರಲ್ಲಿ ನೀವು ನಿಮ್ಮ ಪೇರೆಂಟ್ಸ್ನ ಜೊತೆ ಭಾಗವಹಿಸಬೇಕು. ಯಾವುದಾದ್ರೂ ಒಂದು ನಿಮಗಿಷ್ಟವಾದ ಅಡಿಗೆನ ಮಾಡಬೇಕು. ಅದನ್ನ ಮಾಡೋದಕ್ಕೆ ನಿಮ್ಮ ಅಪ್ಪ ಅಮ್ಮನ ಸಹಾಯ ತಗೋಬೇಕು. ಶಂತು, ಯಾರು ಎಲ್ರಿಗಿಂತ ಚೆನ್ನಾಗಿರೋ ಅಡಿಗೆನ ಮಾಡ್ತಾರೋ ಅವರೇ ಈ ಕಾಂಪಿಟೇಷನ್ ನ ಗೆಲ್ತಾರೆ. ಸರ್, ನಾನು ಟಾಯ್ಲೆಟ್ಗೆ ಹೋಗ್ಬೇಕು, ಪ್ಲೀಸ್. ಅಂತದ್ದೇನಪ್ಪ ತಿಂದೆ? ಹಾಗಲ್ಕಾಯಿ ಪಿಜ್ಜಾ ತಿಂದೆ ನಾನು. ಅದೇನದು? ಬೇಗ ಬಾತ್ರೂಮ್ಗೆ ಹೋಗು, ಅದು ನಮ್ಮಿಂದನೂ ಜೀರ್ಣ ಆಗಲ್ಲ. ನೀನ್ ಹುಷಾರಾಗಿದ್ಯಾ ತಾನೇ? ಹುಷಾರಾಗಿದ್ದೀನಿ. ಆದ್ರೆ ಹ್ಯಾಪಿ, ಮನೇಲಿ ದಯವಿಟ್ಟು ಅದ್ರ ಬಗ್ಗೆ ಏನು ಹೇಳ್ಬೇಡ. ನಾನ್ ಯಾರ ಹತ್ರನೂ ಹೇಳಲ್ಲ. ನೀನ್ ಟಾಯ್ಲೆಟ್ ಹೋಗಿದ್ದೆ. ಅಯ್ಯೋ ಅದಲ್ಲ, ಕುಕಿಂಗ್ ಕಾಂಪಿಟೇಷನ್ ಬಗ್ಗೆ ಹೇಳ್ಬೇಡ. ಸೂರ್ಯ ಆಂಟಿಗೆ ಏನಾದ್ರೂ ಗೊತ್ತಾದ್ರೆ ಅವ್ರು ಖಂಡಿತ ಪಾರ್ಟಿಸಿಪೇಟ್ ಮಾಡ್ತಾರೆ. ಟೆನ್ಷನ್ ಮಾಡ್ಕೋಬೇಡ. ಯಾರು ಆಂಟಿ ಮಾಡಿರೋ ಅಡಿಗೆನ ತಿನ್ನೋದಿಲ್ಲ. ಯಾಕೆ ಅಂದ್ರೆ ಹ್ಯಾಪಿ ನಿನ್ ಸೀಕ್ರೆಟ್ ನ ಇಟ್ಕೋತಾನೆ. ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ಪಿನಾಕಿ, ಬೇಗ ಫ್ರೆಶ್ ಆಗ್ಬಾ. ನಾನ್ ನಿಮ್ಗೋಸ್ಕರ ಮತ್ತೆ ಚಾಕೋ ಹಾಗಲ್ಕಾಯಿ ಮಾಡಿದೀನಿ. ಯೋಚನೆ ಮಾಡ್ತಾ ಇದೀನಿ, ಇವತ್ತಿಂದ ಡಯಟ್ ಶುರು ಮಾಡ್ಬಿಡೋಣ ಅಂತ. ಇವತ್ತು ನಾನು ತಿಂಡಿ ತಿನ್ನೋದೇ ಇಲ್ಲ. ಇವತ್ತು ಪಿನಾಕಿದು ಹೊಟ್ಟೆ ಸರಿ ಇಲ್ಲ. ಸ್ಕೂಲ್ನಲ್ಲಿ ದೀನು ಸರ್ ಕುಕಿಂಗ್ ಕಾಂಪಿಟೇಷನ್ ಬಗ್ಗೆ ಹೇಳ್ತಿದ್ದ ಹಾಗೇನೆ ಇವನು ಬಾತ್ರೂಮ್ ಹೊಡೋದ. ಕುಕಿಂಗ್ ಕಾಂಪಿಟೇಷನ್? ಪಿನಾಕಿ, ನೀನ್ ಯಾಕೆ ಮೊದ್ಲೇ ಹೇಳಿಲ್ಲ ನಂಗೆ? ಆಂಟಿ, ಇದು ಟೀಮ್ ಕಾಂಪಿಟೇಷನ್. ಇದ್ರಲ್ಲಿ ಪೇರೆಂಟ್ಸ್ ಮತ್ತೆ ಮಕ್ಕಳು ಇಬ್ರು ಒಟ್ಟಿಗೆ ಪಾರ್ಟಿಸಿಪೇಟ್ ಮಾಡ್ಬೇಕು. ನನಗ್ ಅಡ್ಗೆ ಮಾಡಕ್ ಬರೋದೇ ಇಲ್ಲ, ಅದಕ್ಕೆ ನನ್ನಿಂದ ನೀವು ಸೋಲ್ಬಾರ್ದಲ್ಲ, ಅದಕ್ಕೆ ನಾನು ಹೇಳಲಿಲ್ಲ ಅಷ್ಟೇ. ಅಯ್ಯೋ, ನೀನೇನ್ ಮಾಡ್ಬೇಕಾಗಿದೆ? ಸುಮ್ನೆ ನಾನ್ ಹೇಳ್ದಾಗ ಸೌಟ್ ಆಡ್ಸಿದ್ರೆ ಸಾಕು, ಮಿಕ್ಕಿದೆಲ್ಲ ನಾನೇ ನೋಡ್ಕೊಳ್ತೀನಿ. ಹಾ ಹಾ. ಬಿ ಪಾಸಿಟಿವ್ ಗೈಸ್. ಆಂಟಿ ಗೆದ್ರು ಗೆಲ್ಬಹುದು. ಅವಳು ಮಾಡಿರೋದು ತಿಂದು ಜಡ್ಜ್ಗಳು ಅವಳಿಗೆ ಮಾರ್ಕ್ಸ್ ಕೊಡೋದಿಕ್ಕೆ ಓಕೆ ಅಂದ್ರೆ ತಾನೇ ಗೆಲ್ಲೋದಕ್ಕೆ ಸಾಧ್ಯ. ಜಾಸ್ತಿ ನಗಕೊಂಬೇಡಿ. ಯಾವುದು ಸತ್ಯನೋ ಅದೇ ಸತ್ಯ. ಇವಾಗ ನಾನೇ ಏನಾದ್ರೂ ಮಾಡ್ಲೇಬೇಕು. ಮೀಸೈ ತಿರುಗಿಸಿ. ಕರೆಕ್ಟ್ ಆಗಿ ಹೇಳಿದ್ರಿ. ನಾನು ಆಂಟಿ ಜೊತೆ ಟೇಬಲ್ ಮೇಲೆ ಕೂತಿರ್ಬೇಕಾದ್ರೆ ಒಂದು ಸೂಪರ್ ಆಗಿರೋ ರೆಸಿಪಿನ ಓದ್ ಹೇಳಿ ನಂಗೆ. ಮತ್ತೆ ಆಂಟಿ ಗೊತ್ತಾಗದೆ ಸೂಪರ್ ಆಗಿರೋ ಡಿಶ್ ಮಾಡ್ಬಿಡೋಣ ನಾವು. ಈಗ ಹೇಳಿ, ಯಾರು ನನಗೆ ಹೆಲ್ಪ್ ಮಾಡ್ತೀರಾ? ನನ್ ಮಮ್ಮಿ ಮಾಡೋ ಅಡಿಗೆ ನೋಡಿ ಅರ್ಧ ಕಾಂಪಿಟೇಷನ್ ಜನ ಹೆದರ್ಕೊಂಡು ಹೋಗ್ತಾರೆ. ನಮ್ಮ ಆಂಟಿನೂ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ಸೈಲೆಂಟ್ ಆಗಿರಿ, ಇಲ್ಲ ಅಂದ್ರೆ ಆಬ್ಸೆಂಟ್ ಹಾಕ್ಬಿಡ್ತೀನಿ. ಸಾರಿ. ಎಲ್ರ ಹತ್ರನೂ 1 ಗಂಟೆ ಸಮಯ ಇದೆ ಈ ಕಾಂಪಿಟೇಷನ್ ನ ಗೆಲ್ಲೋದಕ್ಕೆ. ಎಲ್ಲ ಸ್ಪರ್ಧಿಗಳು ತಯಾರಿದ್ದೀರಾ? ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ಈಗ
ಹಾಕಿದೀನಿ ಹಾಗಲ್ಕಾಯಿ, ಅದು ಬೇವಿನ ಸೊಪ್ಪು ಜೊತೆಗೆ. ಮತ್ತೆ ಇದು ಬದನೆಕಾಯಿ, ಅದರ ಮೇಲೆ ಸ್ವಲ್ಪ ಚಾಕ್ಲೇಟ್ ಹಾಕ್ತಾ ಇದ್ದೀನಿ. ಮತ್ತೆ ನಾನ್ ಇದಕ್ಕೆ ಹಾಕಿರೋದು ಕೆಂಪು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ. ಅರೆ ರೇ, ಸೂರ್ಯ ಆಂಟಿ ಅಂತೂ ನಿಲ್ಲಿಸ್ತಾನೆ ಇಲ್ವಲ್ಲ. ಇದೇ ತರ ಮುಂದುವರೆದ್ರೆ ನಾನು ಗಾಳಿಯಲ್ಲಿ ಇದೇ ತರ ಆರೋಗ್ಬೇಕಾಗತ್ತೆ. ಇವಾಗ ನಾನು ಏನಾದ್ರೂ ಮಾಡ್ಲೇಬೇಕು. ಎಷ್ಟು ಉಪ್ಪು ಹಾಕ್ತೀನಿ ಅಂದ್ರೆ ಇವ್ರು 7 ತಲೆಮಾರಿನವರು ಉಪ್ಪಿಂದ ದೂರ ಹೊಡೋಗ್ಬೇಕು. ಇವತ್ತಂತೂ ನಾವೇ ಗೆಲ್ಲೋದು. ಎಲ್ಲ ಎಡವಟ್ಟಾಗೋಯ್ತು. ಆಂಟಿ ಸೂರಿ, ಈ ಡಿಶು ಹಾಳಾಯ್ತು. ನೀವೆಲ್ಲ ಹೊರಗ್ ಬರ್ಬೇಕು. ಹೊರಗ್ ಬಂದು ನಂಗೆ ಸಹಾಯ ಮಾಡ್ಬೇಕು. ಈಗ ಆಂಟಿ ಸೂರಿ ಉಳ್ದಿರೋ ಅಡ್ಗೆನ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ ಮಾಡ್ತಾರೆ. ಚಪ್ಪಾಳೆ. ಎಲ್ಲ ಹೊರಗ್ ಬನ್ನಿ. ಮಮ್ಮಿ, ನೀನ್ ಡಿಶ್ ಮಾಡ್ತೀರು, ನಾನ್ ಟೀ ಪಿನಾಕಿನ ನೋಡ್ಕೋತೀನಿ. ಅಯ್ಯೋ, ಏನಾಯ್ತು ಕಂದ? ಹುಷಾರಾಗಿದ್ಯಾ ತಾನೆ? ಎಲ್ಲಾ ಸ್ಪರ್ಧಿಗಳು ಗಮನವಿಟ್ಟು ಕೇಳಿ. ನೀವೇನಾದ್ರೂ ಹರಡಿದ್ರೆ ಸರಿ ಮಾಡ್ಕೊಳ್ಳಕ್ಕೆ ನಿಮ್ಮ ಹತ್ರ ಬರೀ 5 ನಿಮಿಷ ಬಾಕಿ ಇದೆ. ಬೇಗ ಮಾಡಿ. ಇದು ನನ್ನ ಫೈನಲ್ ಟಚ್. ಈಗ ನಮ್ಮ ಟೇಸ್ಟಿ ಡಿಶ್ ತಯಾರಾಗಿದೆ. ಇದು ನನ್ನ ಫೈನಲ್ ಟಚ್. ಟಡಾ! ಸಾಕು, ಸ್ಟಾಪ್. ಸಮಯ ಮುಗೀತು. ಇಬ್ಬರು ಸ್ಪರ್ಧಿಗಳು ತಮ್ಮ ತಮ್ಮ ಕೌಂಟರ್ಗಳಿಂದ ದೂರ ಸರಿರಿ. ಬಹಳ ಚೆನ್ನಾಗಿದೆ. ಅರೆ ವಾ, ಸುವಾಸನೆ ತುಂಬಾ ಚೆನ್ನಾಗಿ ಬರ್ತಿದೆ. ಎಲ್ಲ ಫ್ರೆಶ್ ವೆಜಿಟೇಬಲ್ಸ್ ಇಂದ ಮಾಡಿರೋದು ಅನ್ಸುತ್ತೆ. ಈ ಡಿಶ್ ಹೆಸರೇನು? ತಲಹರಟೆ ತರಕಾರಿ. ಅರೆ ವಾ, ಹೆಸರು ತುಂಬಾ ಚೆನ್ನಾಗಿದೆ. ಒಳ್ಳೆ ಹೆಸರನ್ನೇ ಇಟ್ಟಿದ್ಯಾ. ಇವತ್ತಿನ ವಿನ್ನರ್ ಮಿಸಸ್
ಮಿಸಸ್ ಸೂರಿ ಮತ್ತು ಪಿನಾಕಿ. ಅದ್ ಹೇಗ ಅವ್ರು ಗೆದ್ರು? ಮಮ್ಮಿ, ವಾಟ್ ಇಸ್ ದಿಸ್? ನಡಿ, ನಾವಿಲ್ಲಿಂದ ಹೋಗೋಣ. ಇವತ್ತೇನೋ ಚೂರಲ್ಲಿ ತಪ್ಪಿಸ್ಕೊಂಡ್ವಿ, ಆದ್ರೆ ಇದ್ರ ಅರ್ಥ ಗೊತ್ತಲ್ವಾ? ಮನೆಯಲ್ಲಿ ಇನ್ನೂ ಭಯಂಕರವಾದ ಅಡ್ಗೆ ಶುರುವಾಗುತ್ತೆ.